ಇತ್ತ ಹ್ಯಾಪಿ ಮೂಡ್ನಲ್ಲಿದ್ದಾರೆ ನಿಯೋಜಿತ ಸಿಎಂ ಡಿಕೆಶಿ. ಮನೆಯ ಬಾಲ್ಕನಿಗೆ ಬಂದು ನಗುತ್ತಲೇ ನೋಡ್ತಾ ನಿಂತಿದ್ದಾರಂತೆ ಡಿಕೆ ಶಿವಕುಮಾರ್. ಏನೇನು ಬುಧವಾರ ಇರುವಂತಹ ಕಾರ್ಯಕ್ರಮ, ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ದನ್ನ ನೋಡ್ತಾ ನಿಂತಿದ್ದಾರೆ. ಮನೆ ಬಳಿ ಬಂದವರನ್ನ ಕೈ ಬೀಸಿ ಒಳಗೆ ಬಿಡಿ ಅಂತ ಹೇಳಿ ಸನ್ನೆ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಫೈನಲಿ ಇಷ್ಟು ವರ್ಷ ಆದ ನಂತರ ಆ ಒಂದು ಕ್ಷಣ ಅಥವಾ ಆ ಒಂದು ಖುಷಿ ಇದೆಯಲ್ಲ, ಅಂದ್ರೆ ಏನ್ ಅಂದ್ಕೊಂಡಿದ್ರು ಅದನ್ನ ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಯಾವಾಗ ಹೈಕಮಾಂಡ್ನಿಂದ ಈ ಒಂದು ಆದೇಶ ಬಂತೋ ಅದಾದ ನಂತರ ಪ್ರತಿದಿನ ಅವ್ರ ಮನೆ ಹತ್ರ ಹೋಗಿ ಮುಂದೆ ನಿಲ್ತಾ ಇದ್ದಾರೆ, ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಪಟಾಕಿಗಳನ್ನ ಸಿಡಿಸ್ತಾ ಇದ್ದಾರೆ. ಹೀಗೆ ಅವರನ್ನ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಈಗ ಅವರ ಮನೆಯ ಬಾಲ್ಕನಿಯಲ್ಲಿ ಈ ರೀತಿಯಾಗಿ ಅವರ ಅಭಿಮಾನಿಗಳನ್ನ ನೋಡಿ ಖುಷಿಯಿಂದ ಎಲ್ಲರನ್ನೂ ಕೂಡ ಒಳಗ್ ಬಿಡಿ, ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಕೈ ಸನ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ನಿವಾಸ ಇದು. ದೆಹಲಿಗೆ ತೆರಳುವ ಮುನ್ನ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಅವರನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ. ಅವರ ಮನೆಯ ಬಾಲ್ಕನಿಯಲ್ಲಿ ಬಂದು ನಗ್ನಗ್ತಾ ನೋಡ್ತಾ ನಿಂತಿದ್ದಾರೆ ಅವರ ಅಭಿಮಾನಿಗಳನ್ನ ಹಾಗೂ ಅವರ ಬೆಂಬಲಿಗರನ್ನ. ಅದರಲ್ಲೂ ಕೂಡ ಯಾವಾಗ ಅಧಿಕೃತವಾಗಿ ಘೋಷಣೆ ಆಯಿತು ಅಥವಾ ಯಾವಾಗ ಇನ್ನೇನು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋಂಥದ್ದು ಕೂಡ ಕನ್ಫರ್ಮ್ ಆಯಿತು, ಅದಾದ ನಂತರ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಅವ್ರ ಮನೆ ಹತ್ರ ಹೋಗ್ತಿದ್ದಾರೆ. ಇದೀಗ ಈ ರೀತಿಯಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ದೆಹಲಿಗೆ ಹೊರಡ್ತಾರೆ. ಅದಕ್ಕೂ ಮುನ್ನ ಬಾಲ್ಕನಿಯಲ್ಲಿ ಅವರ ಅಭಿಮಾನಿಗಳಿಗೆ ಕೈ ಬೀಸಿದ್ದಾರೆ.